ಅವಳು ಆಗಷ್ಟೇ ಹದಿಹರೆಯಕ್ಕೆ ಕಾಲಿಟ್ಟ ನವತರುಣಿ. ಎಲ್ಲವೂ ಸುಂದರವಾಗಿ ಕಾಣುವ ವಯಸ್ಸದು. ಎಲ್ಲರೂ ತನ್ನ ತಲೆ ನೋಡಬೇಕು ಎಂದುಕೊಳ್ಳುವ ಮನಸ್ಸದು. ಹಾಗೆ ತನ್ನನ್ನು ತಾನು ತುಂಬ ಚೆಂದವಾಗಿ ಸಿಂಗರಿಸಿಕೊಳ್ತಾ ಇದ್ಳು. ಅವಳು ಕಾಲೇಜಿಗೆ ಕಾಲಿಟ್ಟ ನಂತರ ಅವಳ ಜೀವನವೇ ಬದಲಾಯಿತು. ಅಲ್ಲಿಯವರೆಗೂ ಒಂದೇ ರೀತಿಯ ಪಯಣದಂತಿದ್ದ ಅವಳ ಜೀವನ ದಿಕ್ಕು ಬದಲಾಗಿದ್ದು ಕಾಲೇಜಿಗೆ ಸೇರಿದ ಮೇಲೆ. ಮೊದಲೇ ಹದಿಹರೆಯ ತನ್ನ ಗೆಳತಿಯರೊಡನೆ ದಿನ ಅವಳು ಕಾಲೇಜಿಗೆ ಬಸ್ಸಿನಲ್ಲೇ ಪ್ರಯಾಣ ಮಾಡ್ತಾ ಇದ್ಲು. ಸಿನಿಮಾದ ಪ್ರಭಾವವೋ ಏನೋ ಎಂಬಂತೆ ಅವಳಿಗೂ ಸಹ ತನಗೊಂದು ಬಾಯ್ ಫ್ರೆಂಡ್ ಬೇಕು ಅಂತ ಆಸೆ ತುಡಿತ ದಿನದಿನಕ್ಕೂ ಹೆಚ್ಚಾಗುತ್ತಿತ್ತು. ಇದಕ್ಕೆ ಪೂರಕವೋ ಏನೋ ಎಂಬಂತೆ ಅವಳು ಕಾಲೇಜಿಗೆ ಹೋಗುವಾಗ ಬಸ್ಸಿನಲ್ಲಿ ಕಾಯುತ್ತಿರುವಾಗ ಒಂದು ಬೈಕ್ನಲ್ಲಿ ಬಂದ ಸುಂದರವಾದ ತರುಣನೊಬ್ಬ ಅವಳ ಕಣ್ಣಿಗೆ ಬಿದ್ದ. ಅವನು ಅವಳ ಚಂದತೆಯ ರೂಪಕ್ಕೆ ಮರುಳಾದರೆ ಇವಳು ಸಹ ಅವನ ನೋಟಕ್ಕೆ ಹಾಗೂ ಅವನ ರೂಪಕ್ಕೆ ಬಹುಬೇಗನೆ ಮರುಳಾಗಿದ್ದಳು. ಕೆಲವು ದಿನಗಳ ನಂತರ ಇಬ್ಬರಿಗೂ ಸಹ ಪ್ರೇಮಾಂಕುರವಾಗಿದ್ದನ್ನು ಪ್ರಪೋಸ್ ಮಾಡಿಕೊಂಡಿದ್ದರು. ಹೀಗೆ ಪ್ರೀತಿ ಪ್ರೇಮ ಅಂತ ಅಮಲಿನಲ್ಲಿ ಪಾರ್ಕ್, ಹೋಟೆಲ್, ಸಿನಿಮಾ ಅಂತೆಲ್ಲ ಸುತ್ತಾಡಿದ್ದರು. ಹೀಗೆ ಸುತ್ತಾಡಿದ್ದರ ಪರಿಣಾಮ ಅವಳಿಗೆ ವಿದ್ಯಾಭ್ಯಾಸದ ಕಡೆಗೆ ಗಮನ ಕಡಿಮೆಯಾಗಿತ್ತು. ಅಂಕಗಳು ತುಂಬಾ ಕಡಿಮೆ ಬಂದು ಮನೆಯಲ್ಲೂ ಸಹ ಬೈಗುಳ ತಿನ್ನಬೇಕಾದ ಪರಿಸ್ಥಿತಿ ಬಂತು. ಆದರೂ ಸಹ ಅವಳು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವ ಗೋಜಿಗೆ ಹೋಗಲಿಲ್ಲ. ಹೀಗೆ ಇವರಿಬ್ಬರ ಪ್ರೇಮ ಪಯಣ ಮುಂದುವರಿಯುತ್ತಿರುವಾಗಲೇ ಮನೆಯವರಿಗೆ ವಿಷಯ ಗೊತ್ತಾಯಿತು. ವಿಷಯ ಗೊತ್ತಾಗಿ ಅವಳಿಗೆ ಬುದ್ಧಿವಾದ ಹೇಳಿದರೂ ಕೇಳದ ಪರಿಸ್ಥಿತಿಯಲ್ಲಿ ಅವಳಿದ್ದಳು. ಕೊನೆಗೂ ತೀರ್ಮಾನ ಮಾಡಿದ ಪೋಷಕರು ಅವಳನ್ನು ಕಾಲೇಜಿಗೆ ಬಿಡಿಸಿ ಮನೆಯಲ್ಲಿ ಕೂಡಿ ಹಾಕಿದರು. ಅತ್ತು ಬೇಡಿ ಕಾಡಿದಳು. ಆದರೂ ಮನೆಯವರು ಅವಳನ್ನು ಬಿಡಲು ಒಪ್ಪಲಿಲ್ಲ. ತನ್ನ ಇನಿಯನನ್ನು ಕಾಣಲು ಅವಳ ಮನ ತವಕಿಸುತ್ತಿತ್ತು. ಕೊನೆಗೂ ಪ್ರಯತ್ನಪಟ್ಟು ಅದು ಹೇಗೋ ಎಲ್ಲರ ಕಣ್ಣು ತಪ್ಪಿಸಿ ಮನೆಯಿಂದ ಹೊರಬಿದ್ದು ತನ್ನ ಇನಿಯನನ್ನು ಸೇರಿಕೊಂಡಿದ್ದಳು. ತಾನು ಗೆದ್ದೆ ಎಂಬ ಖುಷಿ ಅವಳಿಗೆ. ಇನ್ನು ತಮ್ಮನ್ಯಾರು ದೂರ ಮಾಡಲಾರರು ಎಂಬ ಹುಂಬತನ. ಅದೇ ಖುಷಿಯಲ್ಲಿ ಅವನ ಜೊತೆ ಮನೆ ಬಿಟ್ಟು ಬಂದಿದ್ದಳು. ಯಾರಿಗೂ ಕಾಣದೆ ತನ್ನದೋ ಯಾವುದೋ ಊರಿಗೆ ಅವನೊಂದಿಗೆ ಪಯಣ ಬೆಳೆಸಿದ್ದಳು. ಆದರೆ ಪಯಣ ಅವಳು ಅಂದುಕೊಂಡಂತೆ ಸುಖವಾಗಿಲ್ಲ. ಅವಳು ಅವನನ್ನು ನಂಬಿ ಹೋದರೆ ಅವನು ಅವಳನ್ನು ಬಳಸಿಕೊಂಡು ಅವಳಿಗೆ ಮೋಸ ಮಾಡಿದ್ದ. ಕೊನೆಗೂ ದಿಕ್ಕು ಕಾಣದಂತಾಗ ಅವಳು ನಡು ನೀರಿನಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆಯಬೇಕಾದ ಪರಿಸ್ಥಿತಿ. ನಡು ನೀರಿನಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆತಿದ್ದ ಅವಳು ಕೊನೆಗೂ ಸೇರಿದ್ದು ಯಾವುದೋ ಒಂದು ವೇಶ್ಯಾಗೃಹಕ್ಕೆ. ಅಲ್ಲಿಂದ ಶುರುವಾಯಿತು ಅವಳ ಬದುಕು ನರಕ. ಆದರೆ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದರೆ ಅವಳನ್ನು ತನ್ನವರು ಅಂದುಕೊಳ್ಳೋರು ಯಾರೂ ಇರಲಿಲ್ಲ. ಎಲ್ಲಿಗೆ ಹೋಗೋದು, ಎಲ್ಲಿಗೆ ಪಯಣ ಯಾವುದು ತಿಳಿಯದ ಅವಳು ಕಣ್ಣೀರಲ್ಲೇ ದಿನ ಕಳೆಯುತ್ತಿದ್ದಾಳೆ.